ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹೆತ್ತು ಹೊತ್ತು ಸಾಕಿದ ಮಗಳ ಹತ್ಯೆಗೆ ಹೆತ್ತವರ ಒಡಲಿಗೆ ಬೆಂಕಿ ಬಿದ್ದಿದೆ. ಆದರೆ ಕೆಲ ಕಿಡಿಗೇಡಿಗಳಿಗೆ ಧರ್ಮದ ಅಮಲು ನೆತ್ತಿಗೇರಿದೆ. ಇವರ ಕೃತ್ಯಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಕೊಳ್ಳಿ ಇಡುವಂತಿದೆ. ನೇಹಾ ಫೋಟೋ ವೈರಲ್ ಮಾಡಿದ ಇಬ್ಬರು ಜಿಹಾದಿ ಮನಸ್ಥಿತಿಗಳನ್ನ ಜೈಲಿಗೆ ಅಟ್ಟಲಾಗಿದೆ. ಲವ್ ಜಿಹಾದ್ ಆರೋಪದ ನಡುವೆ ಕುಟುಂಬಕ್ಕೆ ಮುಸ್ಲಿಂ ಸಮುದಾಯ ಸಾಂತ್ವನ ಹೇಳಿದೆ. ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಟ್ಟಿದೆ. ಆರೋಪಿ ಪರ ಯಾರು ವಕಾಲತ್ತು ವಹಿಸದಂತೆ ಮನವಿ ಮಾಡಲಾಗಿದೆ. ಇತ್ತ ಹತ್ಯೆ ಖಂಡಿಸಿ ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕೈಲಾಗದವನು ಮೈ ಪರಚಿಕೊಂಡಂತೆ ಕುಕೃತ್ಯಗಳ ವಿರುದ್ಧ ಕ್ರಮದ ಬದಲು ಟೀಕಿಸಿದ್ರು, ಅವಹೇಳನ ಮಾಡಿದ್ರು ಅನ್ನೋ ಕಾರಣಕ್ಕೆ ನಗರಸಭೆ ಸದಸ್ಯನನ್ನ ಸರ್ಕಾರ ಬಂಧಿಸಿದೆ. ಆರೋಪಿ ಊರಿನಲ್ಲಿ ಹಿಂದೂ ವಿವಾಹಿತೆಯನ್ನ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮಂಡ್ಯದಲ್ಲಿ ನಮ್ಮ ಕ್ಷೇತ್ರ ನಮ್ಮ ಗ್ಯಾರಂಟಿ ಅಂತ ಕಾಂಗ್ರೆಸ್ ವಾಗ್ದಾನ ಮಾಡಿದ್ರೆ, ತುಮಕೂರಿನ ಎನ್ಡಿಎ ಪ್ರಣಾಳಿಕೆಯಲ್ಲಿ ಭದ್ರಾ ಮೇಲ್ದಂಡೆ ಭರವಸೆ ಸಿಕ್ಕಿದೆ. ಶ್ರೀರಂಗಪಟ್ಟಣದಲ್ಲಿ ಎಚ್ಡಿಕೆ ಅಬ್ಬರಿಸಿದ್ರು. ಇತ್ತ ಎಲೆಕ್ಷನ್ ಟೈಮ್ನಲ್ಲಿ ಮುನಿರತ್ನ ಹೋಳಿ ಹಬ್ಬದ ಬಾಂಬ್ ಹಾಕಿದ್ದಾರೆ. ಇನ್ನು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೆಫೆ ಬ್ಲಾಸ್ಟ್ಗೆ ಪಾಕ್ ಲಿಂಕ್ ಬೆಸೆದಿದೆ. ಎನ್ಐಎ ತನಿಖೆಯಲ್ಲಿ ಒಂದೊಂದೇ ಅಂಶ ಬಹಿರಂಗ ಆಗ್ತಾ ಇದೆ. ಕರ್ನಲ್ ಎಂಬ ಕೋಡ್ ನೇಮ್ ಸುತ್ತ ಎಲ್ಲಾ ಕೇಸ್ ಸುತ್ತಿದೆ. ಈ ಕರ್ನಲ್ಗೆ ಪಾಕ್ನ ಐಎಸ್ಐ ಜೊತೆ ನಂಟಿದೆ. ಐಸಿಸ್ ಲಿಂಕ್ ಸಹ ಬೆಸೆದುಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.